ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಹಾಗೂ ಸಾರ್ವಜನಿಕರಲ್ಲಿ ಸುರಕ್ಷತೆ ಭಾವನೆ ಬಲಪಡಿಸುವ ಉದ್ದೇಶದಿಂದ ಇಂದು ಬೆಳಗ್ಗೆ ದಾವಣಗೆರೆ ನಗರದಲ್ಲಿ ಪೊಲೀಸ್ ಪಥಸಂಚಲನ ಹಮ್ಮಿಕೊಳ್ಳಲಾಗಿತ್ತು. ಪೊಲೀಸ್ ಅಧೀಕ್ಷಕರಾದ ಶ್ರೀ ಶೇಖರ್ HT IPS ಅವರ ನೇತೃತ್ವದಲ್ಲಿ ನಡೆದ ಈ ಪಥಸಂಚಲನವು ನಗರದ ಹೊಂಡದ ವೃತ್ತದಿಂದ ಆರಂಭವಾಗಿ ವೃತ್ತ, ಹಗೇದಿಬ್ಬ ವೃತ್ತ, ಕಾಳಿಕಾ ದೇವಿ ರಸ್ತೆ, ಗ್ಯಾಸ್ ಕಟ್ಟೆ ವೃತ್ತ, SKP ರಸ್ತೆ ಮೂಲಕ ಸಾಗಿದ್ದು ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನಃ ಹೊಂಡದ ವೃತ್ತದಲ್ಲೇ ಮುಕ್ತಾಯವಾಯಿತು. ಈ ಪಥಸಂಚಲನದಲ್ಲಿ ನಗರ DYSP ಶ್ರೀ ಶರಣಬಸವೇಶ್ವರ B, ಪೊಲೀಸ್ ನಿರೀಕ್ಷಕರಾದ ಶ್ರೀ ವಸಂತ್, ಶ್ರೀ ಸುನಿಲ್ ಕುಮಾರ್, ಪೊಲೀಸ್ ನಿರೀಕ್ಷಕರಾದ ಶ್ರೀ ವಸಂತ್, ಶ್ರೀ ಸುನಿಲ್ ಕುಮಾರ್, ಶ್ರೀಮತಿ ಶಿಲ್ಪಾ, ಶ್ರೀ ನಂಜುಂಡಸ್ವಾಮಿ, ಶ್ರೀ ಮಂಜುನಾಥ ಪೇಲೂರು, PSIಗಳಾದ ಶ್ರೀ ರವಿನಾಯ್ಕ್, ಶ್ರೀ ಸಚಿನ್, ಶ್ರೀಮತಿ ಶಕುಂತಲಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಇದಲ್ಲದೆ RAF ನಿರೀಕ್ಷಕರಾದ ಶ್ರೀ ರಾಜು ಹಾಗೂ ಸಿಬ್ಬಂದಿಗಳು, ನಗರ ಪೊಲೀಸ್ ಮತ್ತು DAR ವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಥಸಂಚಲನದಲ್ಲಿ ಭಾಗವಹಿಸಿ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸಿದರು. ಇವತ್ತಿನ ದಿನ ದಾವಣಗೆರೆಯ ಇತಿಹಾಸ ಪ್ರಸಿದ್ಧ ಗ್ರಾಮ ದೇವತೆ ದುರ್ಗಾಂಬಿಕಾ ಜಾತ್ರೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಮುಕ್ತವಾಗಿ ಆಚರಣೆ ಮಾಡೋಕ್ಕೆ ಪೊಲೀಸ್ ಇಲಾಖೆಯಿಂದ ಕೈಗೊಂಡಿರತಕ್ಕಂಥ ಸೂಕ್ತ ಭದ್ರತಾ ಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾವು RAF ಅವರ ಜೊತೆ ಸೇರಿಕೊಂಡು ರೂಟ್ ಮಾರ್ಚ್ ಮಾಡಿದ್ದೇವೆ. ರೂಟ್ ಮಾರ್ಚ್ ಸುಮಾರು 2 ಕಿಲೋಮೀಟರ್ಗಳ ಒಂದು ಅಂತರವನ್ನು ನಾವು ಇಲ್ಲಿ ಕವರ್ ಮಾಡಿದ್ದೇವೆ. ಇದು ನಿರಂತರವಾಗಿ ಇದೇ ಥರ ಬೇರೆ ಬೇರೆ ಏರಿಯಾಗಳಲ್ಲಿ, ದಾವಣಗೆರೆ ನಗರದ ಬೇರೆ ಬೇರೆ ಏರಿಯಾಗಳಲ್ಲಿ ಕೂಡ ನಾವು ಕಂಡಕ್ಟ್ ಮಾಡ್ತೇವೆ. ಇದು ಮಾಡುವ ಉದ್ದೇಶ ಅಂದರೆ ಯಾವುದೇ ಒಂದು ಆಚರಣೆ ಇರ್ಬೋದು, ಯಾವುದೇ ಒಂದು ನಮ್ಮ ಸಾಂಸ್ಕೃತಿಕ ಏನು ಸಂಭ್ರಮ ಇರಬೇಕು, ಅದನ್ನು ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಭದ್ರತಾ ರೀತಿಯಲ್ಲಿ ಸಾರ್ವಜನಿಕ ಆಚರಣೆ ಮಾಡಲಿ, ಅವರಿಗೆ ಯಾವುದೇ ರೀತಿಯ ಭಯದ ವಾತಾವರಣ ನಿರ್ಮಾಣ ಮಾಡಿದ ಹಾಗೆ ನಾವು ಒಂದು ಸೂಕ್ತ ಭದ್ರತೆಯನ್ನು ಕಲ್ಪಿಸಿಕೊಡ್ತೇವೆ ಅಂತ ಹೇಳಿ ಭರವಸೆಯ ಹಿನ್ನೆಲೆಯಲ್ಲಿ ಮಾಡುತ್ತೇವೆ. ಇದರ ಮೂಲಕ ನಾನು ಬೇರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ಬೋದು, ರೌಡಿಗಳಿರ್ಬೋದು, ಇನ್ನಿತರ ಯಾವ ಕಿಡಿಗೇಡಿಗಳು ಯಾವುದೇ ಹಬ್ಬದ ವಾತಾವರಣವನ್ನು ರಾಶಿಗೊಳಿಸೋಕ್ಕೆ ಮಾಡ್ತಕ್ಕಂಥ ಪ್ರಯತ್ನಗಳಿಗೆ ಒಂದು ಸೂಕ್ತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಇಷ್ಟಪಡ್ತೀನಿ.